What if I told you you can earn 2 times, 3 times, even 4 times more salary by learning cloud and DevOps? ಈಗಿನ ಕಂಪನೀಸ್ ಕ್ಲೌಡ್ಗೆ ಮೂವ್ ಆಗ್ತಿದೆ. ಕ್ಲೌಡ್ ಅಂಡ್ ಡೆವಾಪ್ಸ್ ಗೊತ್ತಿರುವವರಿಗೆ ಹೆಚ್ಚು ಪೇ ಸಿಗ್ತದೆ, ಬೇಗ ಪ್ರಮೋಟ್ ಆಗ್ತಾರೆ ಅಂಡ್ ದೇ ಆರ್ ಆಲ್ಸೋ ಪ್ರೊಟೆಕ್ಟೆಡ್ ಫ್ರಮ್ ಲೇ ಆಫ್ಸ್. ಅಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ AI ಇದ್ರೂ ಕೂಡ ಕ್ಲೌಡ್ ಅಂಡ್ ಡೆವಾಪ್ಸ್ ಜಾಬ್ಸ್ ಈಸಿಲಿ ರಿಪ್ಲೇಸ್ ಆಗಲ್ಲ. ಸೊ ಇನ್ ದ ನೆಕ್ಸ್ಟ್ 25 ಮಿನಿಟ್ಸ್ ಕ್ಲೌಡ್ ಅಂಡ್ ಡೆವಾಪ್ಸ್ ಹೇಗೆ ನಿಮ್ಮ ಸ್ಯಾಲರಿಯನ್ನು ಮಲ್ಟಿಪ್ಲೈ ಮಾಡಬಹುದು, ಕಂಪನೀಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಟೂಲ್ಸ್ ಯಾವ್ದೆಲ್ಲ ಕಲಿಬೇಕು ಅಂಡ್ ಕ್ಲೌಡ್ ಅಂಡ್ ಡೆವಾಪ್ಸ್ ಯಾವ್ದೆಲ್ಲ IT ರೋಲ್ಸ್ ಅನ್ನು ಅಪ್ಗ್ರೇಡ್ ಮಾಡುತ್ತೆ, ಲೈಕ್ ಸಪೋರ್ಟ್, ಟೆಸ್ಟರ್, ಡೆವಲಪರ್ ಎಕ್ಸೆಟ್ರಾ. ಕ್ಲೌಡಿನ ಬಗ್ಗೆ ಏನೆಲ್ಲ ಗೊತ್ತಿರಬೇಕು, ಆಲ್ ಆಫ್ ದಿಸ್ ವಿಲ್ ಬಿ ಕಮಿಂಗ್ ಫ್ರಮ್ ಅವರ್ ಸೀನಿಯರ್ ಕ್ಲೌಡ್ ಇಂಜಿನಿಯರ್ ಹೂ ಇಸ್ ಆಲ್ಸೋ ಅನ್ ಇಂಡಸ್ಟ್ರಿ ಎಕ್ಸ್ಪರ್ಟ್. ಸೊ ನೀವು ನಿಮ್ಮ ಟೆಕ್ ಕರಿಯರ್ ಬಗ್ಗೆ ಸೀರಿಯಸ್ ಇದ್ದೀರಾದ್ರೆ ಈ ವಿಡಿಯೋ ಸ್ಕಿಪ್ ಮಾಡಬೇಡಿ. ಹಾಯ್, ಐ ಆಮ್ ಭೂಮಿ ಅಂಡ್ ವೆಲ್ಕಮ್ ಟು ಮೈಕ್ರೋಡಿಗ್ರಿ. Okay, so now first, ನಾವು ಇವತ್ತು ಏನು ಕಲಿತೀವಿ, ವಾಟ್ ವಿ ವಿಲ್ ಲರ್ನ್ ಟುಡೇ. ಓಕೆ, ಸೊ ನಾವು ಪರ್ಟಿಕ್ಯುಲರ್ ಆಗಿ ಡೆವಾಪ್ಸ್ ಮತ್ತೆ ಕ್ಲೌಡ್ ರೋಲ್ಸ್ನ ಯಾವ ರೀತಿ ಕ್ರ್ಯಾಕ್ ಮಾಡ್ಬೋದು, ಮತ್ತೆ ಆ ರೋಲ್ಸ್ ಏನಕ್ಕೆ ಇಂಪಾರ್ಟೆಂಟ್ ಅನ್ನೋ ವಿಷಯನ ನಾವು ಫಸ್ಟ್ ಕಲಿತೀವಿ. ಏನಕ್ಕೆ ಪರ್ಟಿಕ್ಯುಲರ್ಲಿ ಏನಕ್ಕೆ ಕ್ಲೌಡ್ ಅಂದ್ರೇನು, ಡೆವಾಪ್ಸ್ ಅಂದ್ರೇನು, ಒಂದು ಕ್ಲೌಡ್ ಡೆವಾಪ್ಸ್ ರೋಲ್ಗೆ ಸ್ವಿಚ್ ಆಗೋದು ಈಸಿನಾ, ಸೊ ಇದ್ರ ಬಗ್ಗೆ ನಾವು ಕಲಿತೀವಿ. ಸೊ ಯೂಶಲಿ ನಮಗೆ ಗೊತ್ತಿರೋ ಥರ ಕ್ಲೌಡ್ ಅಂದ್ರೇನು, ಸೊ ನಾವು ನಾರ್ಮಲ್ ಕ್ಲೌಡ್ ನೋಡಿದ್ದೀವಿ, ಕರೆಕ್ಟ್ ಅಲ್ಲ? ಸೊ ನಾವು ಕ್ಲೌಡ್ ನೋಡಿದ್ದೀವಿ. ಕ್ಲೌಡ್ ಬಂದು ಏನು ನಮಗೆ, ನಾವು ಯೂಶಲಿ ಕ್ಲೌಡ್ನ ಇದೇ ಥರ ನೋಡಿರೋದಲ್ವಾ ಅಲ್ವಾ? ಸೊ ನಾವು ಕ್ಲೌಡ್ನ ಇದೇ ಥರ ನೋಡಿದ್ದೀವಿ. ಬಟ್ ಕ್ಲೌಡ್, ವಾಟ್ ಈಸ್ ಕ್ಲೌಡ್ ಅಕಾರ್ಡಿಂಗ್ ಟು ಟೆಕ್ನಿಕಲಿ, ಏನಕ್ಕಿದೆ ಕ್ಲೌಡ್ ಅಂತ ಹೆಸರು ಬಂತು? ಈಗ ನಾವು ಎಲ್ಲ ಥರ ಅಪ್ಲಿಕೇಶನ್ಸ್ ನಾವು ಯೂಸ್ ಮಾಡ್ತಾ ಇದ್ದೀವಿ. ನಮ್ಮ ಅಪ್ಲಿಕೇಶನ್ಸ್ ಬಂದು ನಾವು ಅಮೆಝಾನ್ ಯೂಸ್ ಮಾಡ್ಬೋದು, ನಾವು ಫ್ಲಿಪ್ಕಾರ್ಟ್ ಯೂಸ್ ಮಾಡ್ಬೋದು, ಫೇಸ್ಬುಕ್ ಯೂಸ್ ಮಾಡ್ತಾ ಇದೀವಿ, ವಾಟ್ಸಪ್ ಯೂಸ್ ಮಾಡ್ತಾ ಇದೀವಿ. ನಾವು ಯೂಸ್ ಮಾಡ್ತಾ ಇರೋದು ಹೆಂಗ್ ಯೂಸ್ ಮಾಡ್ತಾ ಇದೀವಿ ಅಂತಂದ್ರೆ, ಅದೆಲ್ಲೋ ಒಂದ್ ಕಡೆ ಹೋಸ್ಟ್ ಆಗಿರ್ಬೇಕು. ಹೋಸ್ಟ್ ಅಂದ್ರೆ ಏನು? ಈಗ ಕಂಪನಿಯವರು ಒಂದು ಅಪ್ಲಿಕೇಶನ್ ನ ಜನರೇಟ್ ಮಾಡಿದ್ದಾರೆ, ಆ ಕಂಪನಿ ಅಪ್ಲಿಕೇಶನ್ ನ ಜನರೇಟ್ ಮಾಡಿ ಎಲ್ಲರಿಗೂ ಯೂಸ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಅದನ್ನ ಯಾವ ರೀತಿ ಕೊಟ್ಟಿದ್ದಾರೆ, ಜನ ಅದನ್ನ ಯಾವ ರೀತಿ ಯೂಸ್ ಮಾಡ್ಬೋದು, ಅದನ್ನ ಯಾವ ರೀತಿ ಕೊಟ್ಟಿದ್ದಾರೆ, ಅದನ್ನ ಮೊದ್ಲೆಲ್ಲ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಈಗ ನಾವು ನಾನೊಂದು ವಿಡಿಯೋ ನೋಡ್ಬೇಕು, ಇಲ್ಲ ನಾನೊಂದು ಫಿಲಮ್ ನೋಡ್ಬೇಕು ಅಂತ ಹೇಳಿದ್ರೆ ಮೊದ್ಲೆಲ್ಲ ಏನ್ ಮಾಡ್ತಾ ಇದ್ವಿ, ನಾನು ಕಂಪ್ಯೂಟರ್ ಅಲ್ಲಿ ಡೌನ್ಲೋಡ್ ಮಾಡಿ, ಇಲ್ಲ USB ಪೆನ್ ಡ್ರೈವ್ CD ಅಲ್ಲಿ ತಗೊಂಡ್ಬಂದು ನಾನು ನನ್ನ ಕಂಪ್ಯೂಟರ್ ಅಲ್ಲಿ ಇಟ್ಕೊಂಡು, ನಾನು ಆ ಕಂಪ್ಯೂಟರ್ ಅಲ್ಲಿ ಇನ್ಸ್ಟಾಲ್ ಮಾಡಿ ಇಲ್ಲ ಡೌನ್ಲೋಡ್ ಮಾಡಿ ನನ್ನ ಕಂಪ್ಯೂಟರ್ ಅಲ್ಲಿ ಸೇವ್ ಆಗಿರೋ ವಿಡಿಯೋನ ನಾನು ಓಪನ್ ಮಾಡ್ತಾ ಇದ್ದೆ, ಕರೆಕ್ಟ್ ಅಲ್ವಾ? ಸೊ ನಾನು ಆ ಅಪ್ಲಿಕೇಶನ್ ನ ನೋಡ್ಬೋದಿತ್ತು. ಇವಾಗ ಏನಾಗಿದೆ ಅಂತಂದ್ರೆ, ಈಗ ನಾನು ಇಂಟರ್ನೆಟ್ ಆಕ್ಸಿಸ್ ಇದ್ರೆ ಡೈರೆಕ್ಟ್ ಆಗಿ ಇಂಟರ್ನೆಟ್ ಮೂಲಕ ನಾನು ಯೂಟ್ಯೂಬ್ ಆಗ್ಲಿ ಇಲ್ಲ ಯಾವ್ದಾದ್ರು ಪ್ಲಾಟ್ಫಾರ್ಮ್ ಅಲ್ಲಿ ಡೈರೆಕ್ಟ್ ಆಗಿ ನಾನು ಒಂದು ಫಿಲಮ್ ನ ನೋಡ್ಬೋದು, ಕರೆಕ್ಟ್ ಅಲ್ವಾ? ಎಸ್. ಅದೇ ರೀತಿ ಮೊದ್ಲೆಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ, ಕಂಪನಿಗಳು ಅಪ್ಲಿಕೇಶನ್ ನ ಒಂದು ಫಿಸಿಕಲ್ ಸರ್ವರ್, ಎಷ್ಟೊಂದು ಕಂಪ್ಯೂಟರ್ಸ್ ನ ಒಂದು ದೊಡ್ಡ ರೂಮ್ ಅಲ್ಲಿ ಹಾಕಿ ಅಲ್ಲಿಂದ ನಮ್ಗೆ ಅಪ್ಲಿಕೇಶನ್ ಸಿಗೋ ತರ ರನ್ ಮಾಡ್ತಾ ಇದ್ರು. ಬಟ್ ಈಗ ಲೇಟೆಸ್ಟ್ ಏನಾಗಿದೆ ಅಂತ ಹೇಳಿದ್ರೆ, ಎವ್ರಿ ಒನ್ ಇಸ್ ಮೂವಿಂಗ್ ಟುವರ್ಡ್ಸ್ ಕ್ಲೌಡ್. ಕ್ಲೌಡ್ ಅಂದ್ರೆ ಏನಂತ ಹೇಳಿದ್ರೆ, ಕ್ಲೌಡ್ ಅಂತ ಏನಕ್ಕಂದ್ರೆ ನಿಮ್ಗೆ ಎಲ್ಲಿಂದ, ಈಗ ಅಂದ್ರೆ ಪ್ರಪಂಚದ ಯಾವ ಮೂಲೆಯಿಂದ ಬೇಕಾದ್ರೂ ನಿಮ್ಗೆ ಕ್ಲೌಡ್ ಆಕ್ಸೆಸ್ ಇದೆ. ನೀವು ತಲೆ ಎತ್ತಿದ್ರೆ ನಿಮ್ಗೆ ಕ್ಲೌಡ್ ಕಾಣುತ್ತೆ. ಅದೇ ರೀತಿ ದ ಟರ್ಮಿನಾಲಜಿ ಏನು ಅಂತ ಹೇಳಿದ್ರೆ, ನೀವು ಯಾವ ಪಾರ್ಟಿಂದ ಯಾವ ಪಾರ್ಟ್ ವರ್ಗ್ ಬೇಕಾದ್ರೂ, ಅಂದ್ರೆ ನೀವು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಯಾವ್ದಾದ್ರು ಒಂದು ಅಪ್ಲಿಕೇಶನ್ ಆಕ್ಸೆಸ್ ಮಾಡೋದಕ್ಕೆ ನಿಮ್ಗೆ ಕ್ಲೌಡ್ ಅನ್ನೋ ಟೆಕ್ನಾಲಜಿ ನಾವು ಹೋಸ್ಟ್ ಮಾಡ್ತೀವಿ. ಫಿಸಿಕಲ್ ಸರ್ವರ್ಸ್ ಬದಲು ನಾವು ಈ ತರ ಕಾಣಿಸ್ತಾ ಇರೋ ಸರ್ವರ್ಸ್ ಅಲ್ಲಿ ನಾವು ನಿಮ್ಗೆ ಹೋಸ್ಟ್ ಮಾಡ್ತೀವಿ. ದಟ್ ಈಸ್ ವಾಟ್ ಈಸ್ ಕ್ಲೌಡ್ ಕಾಲ್. ಸೊ ನಾವು ಫಸ್ಟ್ ಏನ್ ಕಲಿತೀವಿ ಅಂತ ಹೇಳಿದ್ರೆ, ನಾನೀಗ ಒಂದು ಕ್ಲೌಡ್ ಡೆವಾಪ್ಸ್ ರೋಲ್ಗೆ ನಾನು ಎಷ್ಟು ಈಸಿಯಾಗಿ ಸ್ವಿಚ್ ಆಗ್ಬಹುದು, ಸೊ ಇದ್ರ ಬಗ್ಗೆ ನಾವು ನೋಡೋಣ. ಸೊ ನೀವು ಒಂದು ಕ್ಲೌಡ್ ಡೆವಾಪ್ಸ್ ರೂಲ್ಗೆ ಸ್ವಿಚ್ ಆಗ್ಬೇಕು ಅಂತ ಹೇಳಿದ್ರೆ ಒಂದು 3 ಸಿಂಪಲ್ ಸ್ಟೆಪ್ಸ್ ಇದೆ. ಓಕೆ, ವಾಟ್ ಆರ್ ದೋಸ್ 3 ಸಿಂಪಲ್ ಸ್ಟೆಪ್ಸ್? ಒಂದೇನಂತ ಹೇಳಿದ್ರೆ, ನಮ್ಗೆ ಕ್ಲೌಡ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಗೊತ್ತಾಗ್ಬೇಕು. ಮತ್ತೆ ನಾನು ಒಂದು ಕ್ಲೌಡ್ ಪ್ಲಾಟ್ಫಾರ್ಮ್ಸ್ ತುಂಬಾ ಇದೆ. AWS ಇದೆ, ಅಶ್ಯೂರ್ ಇದೆ, ಇದೆಲ್ಲಾನು ಒಂದು ವೆಲ್ ನೋನ್ ಕ್ಲೌಡ್ಸ್. ಸೊ ಈ ಕ್ಲೌಡ್ಸ್ ಅಲ್ಲಿ ನಾನೀಗ AWS ಒಂದು ಟೂಲ್, ಇಲ್ಲಾಂದ್ರೆ AWS ಒಂದು ಕ್ಲೌಡ್ ಪ್ಲಾಟ್ಫಾರ್ಮ್ ನ ನಾನು ಕಂಪ್ಲೀಟ್ ಆಗಿ ಕಲಿಬೇಕು. ನಾನು ಎಲ್ಲಾದ್ರಲ್ಲೂ ಕೈ ಹಾಕಿ ಮಿಕ್ಸರ್ ಮಾಡ್ಕೊಳ್ಳೋ ಬದಲು ನಾನು ಒಂದು ಕ್ಲೌಡ್ ಪ್ಲಾಟ್ಫಾರ್ಮ್ ನ ನಾನು ಪರ್ಫೆಕ್ಟ್ ಆಗಿ ಕಲಿಬೇಕು. ನೆಕ್ಸ್ಟ್, ಕ್ಲೌಡ್ ಟೂಲ್ಸ್ ನ ಡೆವಾಪ್ಸ್ ಟೂಲ್ಸ್ ಆಗಿ ಹೆಂಗ್ ಆಟೋಮೇಟ್ ಮಾಡೋದು, ಈ ವಿಷಯನ ಕಲಿಬೇಕು. ಏನಕ್ಕೆ ಇದು ಈಸಿ? ಏನಕ್ಕೆ ಅಂತ ಹೇಳಿದ್ರೆ, ನಾವಿಲ್ಲಿ ಎಷ್ಟೊಂದು ಬ್ಯಾಕ್ ಗ್ರೌಂಡ್ ಇದೀವಿ. ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಇದೀವಿ, ನಾನ್ ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಇಂದ ಇರ್ತೀವಿ. ಮತ್ತೆ ನಾನು ಟೆಕ್ನಿಕಲ್ ಆಗಿ ನಾನೊಂದು ಟೆಸ್ಟರ್ ಆಗಿರ್ಬೋದು, ಡೆವಲಪರ್ ಆಗಿರ್ಬೋದು, ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಸೆಕ್ಯೂರಿಟಿ ಇಂಜಿನಿಯರ್ ಆಗಿರ್ಬೋದು. ನಾವು ಯಾವುದೇ ಡೊಮೈನ್ ಅಲ್ಲಿ ಇದ್ರೂ ಈ ಸ್ವಿಚ್ಗೆ ನನಗೆ ಪರ್ಟಿಕ್ಯುಲರ್ ಆಗಿ ಕೋಡಿಂಗ್ ನಾಲೆಡ್ಜ್ ಬೇಡ. ಏನಕ್ಕಂತ ಹೇಳಿದ್ರೆ ಇದೆಲ್ಲಾನು ರಿವಾಲ್ವ್ ಆಗೋದು ಒಂದು ಟೂಲ್ ಮೇಲೆ.
ಆಯ್ತಾ, ಒಂದು ಟೆಕ್ನಾಲಜಿ ಮೇಲೆ. ಸೊ ಈ ಟೆಕ್ನಾಲಜಿ ಟೂಲ್ನ ಯೂಸ್ ಮಾಡಲಿಕ್ಕೆ ನನಗೆ ಕೋಡಿಂಗ್ ನಾಲೆಡ್ಜ್ ಬೇಡ, ಬೇಸಿಕ್ ಕಮಾಂಡ್ ನಾಲೆಡ್ಜ್ ಇದ್ರೆ ಸಾಕು. ಓಕೆ, ಸೊ ನಮ್ಮ ನೆಕ್ಸ್ಟ್ ಕ್ವಶನ್, ಏನಕ್ಕೆ ಕ್ಲೌಡ್ ಮತ್ತೆ ಡೆವಾಪ್ಸ್ ಫ್ಯೂಚರ್ ಆಫ್ IT? ನಾನು ಈ ಪೊಸಿಷನ್ ಅಲ್ಲಿ ನಾನು ಪರ್ಟಿಕ್ಯುಲರ್ ಯಾವುದೋ ಒಂದು ಪ್ರೊಫೆಷನಲ್, ಈಗ ನಾನು ಟೆಸ್ಟರ್ ಆಗಿದ್ದೀನಿ, ಇಲ್ಲ ಡೆವಲಪರ್ ಆಗಿದ್ದೀನಿ, ನನ್ನ ಫೀಲ್ಡ್ ಅಲ್ಲಿ ನಾನು ಬೆಟರ್ ಆಗಿದ್ದೀನಿ, ಒಳ್ಳೆ ಸಂಬಳ ಬರ್ತಾ ಇದೆ ಅಂತಿದ್ರು, ನಾನು ಏನಕ್ಕೆ ಕ್ಲೌಡ್ ಮತ್ತೆ ಡೆವಾಪ್ಸ್ ನ ಕಲಿಬೇಕು? ಏನಕ್ಕೆ ಅಂತ ಹೇಳಿದ್ರೆ, ನಾನು ಮೊದಲು ಹೇಳಿದ ತರ, ಮೊದಲು ಎಲ್ಲ ಕಂಪನೀಸು ಫಿಸಿಕಲ್ ಸರ್ವರ್ಸ್ ಅಲ್ಲಿ ಹೋಸ್ಟ್ ಮಾಡ್ತಾ ಇದ್ರು. ಬಟ್ ಇವಾಗ ಎಲ್ಲಾ ಕಂಪನೀಸು ಎಲ್ಲ ಕ್ಲೌಡ್ ಅಲ್ಲಿ ಹೋಸ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಎಲ್ಲಾ ಕಂಪನಿಗೂ ಕ್ಲೌಡ್ ಬೇಕು, ಆಯ್ತಾ. ಕ್ಲೌಡ್ ಇಲ್ಲದೆ ಇರೋ ಕಂಪನಿನೇ ಇಲ್ಲ, ಎಲ್ಲಾ ಕಂಪನಿಗೂ ಕ್ಲೌಡ್ ಬೇಕು. ಈಗ ಎಲ್ಲಾ ಕಂಪನಿನೂ ನಿಮ್ಗೆ ಐದರ್ ಆಫ್ ದ ಕ್ಲೌಡ್ ಪ್ಲಾಟ್ಫಾರ್ಮ್, ಇಲ್ಲ AWS ಯೂಸ್ ಮಾಡ್ತಾ ಇರ್ತಾರೆ, ಇಲ್ಲ ಅಶ್ಯೂರ್ ಯೂಸ್ ಮಾಡ್ತಾ ಇರ್ತಾರೆ. ಈ ತರ ಮಲ್ಟಿಪಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಪ್ಲಾಟ್ಫಾರ್ಮ್ಸ್ ಯೂಸ್ ಮಾಡ್ತಾ ಇರ್ತಾರೆ. ಮತ್ತೆ ಎವ್ರಿಥಿಂಗ್ ಈಸ್ ರನ್ನಿಂಗ್ ಆನ್ ಕ್ಲೌಡ್. ಏನಕ್ಕೆ ಜನ ಕಂಪನೀಸು ಕ್ಲೌಡ್ ಇಲ್ಲ ಅಂತ ಹೇಳಿದ್ರೆ ಡೆವಾಪ್ಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅದು ಒಂದು ಪ್ರಾಡಕ್ಟ್ ನ ಫಾಸ್ಟರ್ ರಿಲೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ನೀವು ಕ್ಲೌಡ್, ಯಾವ ರೀತಿ ಕ್ಲೌಡ್ ಬಗ್ಗೆ ನಾವು ಹೇಳಿದ್ವಿ ಅಲ್ಲ, ಪ್ರಪಂಚದ ಯಾವ್ದು ಮೂಲೆಯಿಂದ ಬೇಕಾದ್ರೂ ನಾನು ಆಕ್ಸೆಸ್ ಮಾಡಬಹುದು ಅಂತ. ಅದೇ ರೀತಿ ನೀವು ಒಂದು ಅಪ್ಲಿಕೇಶನ್, ಈಗ ನಾನು ಫಿಸಿಕಲ್ ಸರ್ವರ್ಸ್ ಅಲ್ಲಿ ಇಟ್ರೆ, ನಂದು ಒಂದು ಬ್ಯಾಂಗ್ಳೂರಲ್ಲಿ ಸೌತ್ ಬ್ಯಾಂಗ್ಳೂರ್ ಮಾತ್ರ ನನ್ನ ಅಪ್ಲಿಕೇಶನ್ ನ ಜನ ಯೂಸ್ ಮಾಡಕ್ಕಾಗದು. ಬಟ್ ನಾನು ಕ್ಲೌಡ್ ಅಲ್ಲಿ ಹೋಸ್ಟ್ ಮಾಡಿದ್ರೆ ಇಡೀ ಕರ್ನಾಟಕದಲ್ಲಿ ಎಲ್ಲಿಂದ ಬೇಕಾದ್ರೂ ಯೂಸ್ ಮಾಡ್ಬೋದು, ಇಡೀ ವರ್ಲ್ಡ್ ಅಲ್ಲಿ ಎಲ್ಲಿಂದ ಬೇಕಾದ್ರೂ ಯೂಸ್ ಮಾಡ್ಬೋದು. ಸೊ ಆ ಪ್ರೊಸೆಸ್ ನ ಈಸಿ ಮಾಡೋದಕ್ಕೆ ನಮ್ಮ ಕ್ಲೌಡ್ ಮತ್ತೆ ಕ್ಲೌಡ್ ರೂಲ್ ಹೆಲ್ಪ್ ಆಗುತ್ತೆ. ಸೊ ಈಗ ಕ್ಲೌಡ್ ಇದನ್ನ ಹೆಲ್ಪ್ ಮಾಡುತ್ತೆ. ಇದನ್ನೆಲ್ಲ ಮಾಡೋದಕ್ಕೆ ಯಾರಾದ್ರೂ ಬೇಕಲ್ಲ, ಅದನ್ನ ಕಲ್ತಿರೋರು, ಅದನ್ನ ಡೆವಾಪ್ಸ್ ಮಾಡ್ತಾರೆ. ಸೊ ಡೆವಾಪ್ಸ್ ಬೇಸಿಕಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ಒಂದು ಅಪ್ಲಿಕೇಶನ್ ಜನರೇಟ್ ಆಯ್ತು. ಓಕೆ, ಈಗ ನಂದು ಒಂದು ಅಪ್ಲಿಕೇಶನ್ ಜನರೇಟ್ ಆಯ್ತು. ಓಕೆ, ಓಕೆ, ಇದು ನಂದು ಅಪ್ಲಿಕೇಶನ್. ನನ್ನ ಅಪ್ಲಿಕೇಶನ್, ಈಗ ನಂದು ಅಪ್ಲಿಕೇಶನ್ ಹೆಸರು ಬಂದ್ಬಿಟ್ಟು, ಈಗ ನಾನು ಲೆಟ್ ಮೀ ನೇಮ್ ಮೈ ಅಪ್ಲಿಕೇಶನ್ ಆಸ್ ಫೇಸ್ಬುಕ್, ಆಯ್ತಾ. ಸೊ ನಾನೊಂದು ಅಪ್ಲಿಕೇಶನ್, ನಂದು ಫೇಸ್ಬುಕ್ ಅನ್ನೋ ಅಪ್ಲಿಕೇಶನ್ ಜನರೇಟ್ ಮಾಡಿದ್ದೀನಿ. ಓಕೆ, ಸೊ ಈ ಫೇಸ್ಬುಕ್ ಅನ್ನೋ ಅಪ್ಲಿಕೇಶನ್ ಮೊದಲು ಜನಕ್ಕೆ ಯಾವ ರೀತಿ ಯೂಸ್ ಮಾಡೋದು ಅಂತ ಹೆಂಗ್ ಗೊತ್ತಾಗುತ್ತೆ? ಜನ ಈಗ ನನ್ನ ಫೇಸ್ಬುಕ್ ಅನ್ನೋ ಅಪ್ಲಿಕೇಶನ್ ಯೂಸ್ ಮಾಡಬೇಕು ಅಂತಂದ್ರೆ, ಜನ ಫಸ್ಟ್ ಹೋಗಿ www.facebook.com ಅಲ್ಲಿ ಅವರ ಅಕೌಂಟ್ ಲಾಗಿನ್ ಎಲ್ಲ ಕೊಟ್ಟು ಲಾಗಿನ್ ಆಗಬೇಕು. www.facebook.com ಇದು ಬಂದು ಏನು, ಈ www.facebook.com ಅಲ್ಲಿ ಎಲ್ಲ ಯಾವ ರೀತಿ ಅವೈಲೇಬಲ್ ಇದೆ. ಈಗ www.facebook.com ಅಲ್ಲಿ ನಾನು ಹಿಂಗೆ ನನ್ನ ಯೂಸರ್ ನೇಮ್ ಪಾಸ್ವರ್ಡ್ ನ ಹ್ಯಾಂಡಲ್ ಮಾಡೋದು, ನಾನು ಹೆಂಗೆ ಫೋಟೋ ಪೋಸ್ಟ್ ಮಾಡೋದು, ನನ್ನ ಫೋಟೋಸ್ ಎಲ್ಲ ಎಲ್ಲಿ ಸೇವ್ ಆಗ್ತಾ ಇದೆ. ಸೊ ನಾನು ಪ್ರತಿಯೊಂದು ಆಗ್ತಾ ಇರೋ ಫೋಟೋ ಎಲ್ಲ ಡೈರೆಕ್ಟ್ ಆಗಿ ನನ್ನ ಅಪ್ಲಿಕೇಶನ್ ನಲ್ಲಿರೋ ಕ್ಲೌಡ್ ಅಲ್ಲಿ ಸೇವ್ ಆಗ್ತಾ ಇರುತ್ತೆ. ಸೊ ಈಗ ನಾನೇನೋ ಒಂದು, ಈಗ ಈ ಪ್ರೊಸೆಸ್ ನ ಹೆಂಗ್ ಹ್ಯಾಂಡಲ್ ಮಾಡೋದು, ಈ ಪ್ರೊಸೆಸ್ ನ ಯಾರು ಹ್ಯಾಂಡಲ್ ಮಾಡೋದು, ಇದನ್ನ ಡೆವಾಪ್ಸ್ ಹ್ಯಾಂಡಲ್ ಮಾಡೋದು. ಸೊ ಡೆವಾಪ್ಸ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಅಪ್ಲಿಕೇಶನ್ ನ ಎಷ್ಟು ಈಸಿಯಾಗಿ ನಮ್ಮ ಜನಕ್ಕೆ ಕೊಡ್ಬೋದು, ಅವ್ರ ಕಸ್ಟಮರ್ಸ್ ಕೊಡ್ಬೋದು ಅನ್ನೋದ್ರ ಮೇಲೆ ಡಿಪೆಂಡ್, ಆ ವಿಷಯದ ಮೇಲೆ ಕಂಪ್ಲೀಟ್ ಆಗಿ ಕೆಲಸ ಮಾಡೋದೇ ಡೆವಾಪ್ಸ್ ಅವರ ಕೆಲಸ. ಸೊ ಡೆವಾಪ್ಸ್ ಅವರು ಪರ್ಟಿಕ್ಯುಲರ್ ಟೂಲ್ಸ್ ಯೂಸ್ ಮಾಡ್ತಾರೆ. ಆ ಟೂಲ್ಸ್ ಯಾವುದು ಅಂತ ವಿ ವಿಲ್ ಸಿ. ಓಕೆ, ನೆಕ್ಸ್ಟ್, ಯಾವ ಕೀ ಸ್ಕಿಲ್ಸ್ ಇಲ್ಲಾಂದ್ರೆ ಟೂಲ್ಸ್ ಇಲ್ಲ ಸರ್ಟಿಫಿಕೇಶನ್ಸ್ ನಮಗೆ ಬೇಕಾಗುತ್ತೆ? ನಮ್ಮ ಕೀ ಸ್ಕಿಲ್ಸ್ ಯಾವುದು ಅಂತಂದ್ರೆ, ಫಸ್ಟ್ ನಾನು ಡೆವಾಪ್ಸ್ ಅಲ್ಲಿ ಕ್ಲೌಡ್ ನ ಯೂಸ್ ಮಾಡಬೇಕು ಅಂದ್ರೆ ಪರ್ಟಿಕ್ಯುಲರ್ ಆಗಿ ನಾನು ಬೇಸಿಕ್ ಆಫ್ ಕ್ಲೌಡ್ ಮತ್ತೆ ಲಿನಕ್ಸ್ ಕಮಾಂಡ್ಸ್ ಕಲಿತೀನಿ. ಇಲ್ಲೂ ಕೋಡಿಂಗ್ ಇಲ್ಲ, ಬೇಸಿಕ್ ಕಮಾಂಡ್ಸ್. ಈಗ ಹೆಂಗೆ ನಾವು ಈ ಪರ್ಟಿಕ್ಯುಲರ್ ಆಗಿ ಯಾವ ರೀತಿ ಅಂತ ಹೇಳಿದ್ರೆ, ಈಗ ನಾನು ನನ್ನ ಕಂಪ್ಯೂಟರ್ ಅಲ್ಲಿ ಒಂದು ಫೈಲ್ ನ ಕ್ರಿಯೇಟ್ ಮಾಡಬೇಕು. ನನ್ನ ಕಂಪ್ಯೂಟರ್ ಅಲ್ಲಿ ಒಂದು ಫೈಲ್ ನ ಕ್ರಿಯೇಟ್ ಮಾಡಬೇಕು ಅಂದ್ರೆ ನಾನು ಏನ್ ಮಾಡ್ತೀನಿ, ನನ್ನ ಡೆಸ್ಕ್ಟಾಪ್ ಫೋಲ್ಡರ್ಗೆ ಹೋಗ್ತೀನಿ, ರೈಟ್ ಕ್ಲಿಕ್ ಮಾಡ್ತೀನಿ, ನ್ಯೂ ಫೋಲ್ಡರ್ ಅಂತ ಕ್ರಿಯೇಟ್ ಮಾಡ್ತೀನಿ. ಕರೆಕ್ಟ್ ಅಲ್ಲ? ನಾನು ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಎಸ್. ಬಟ್ ಇದೇನೆ ಕಮಾಂಡ್ ಮೂಲಕ ಯಾವ ರೀತಿ ಮಾಡೋದು, ಅದೇ ಲಿನಕ್ಸ್. UI ಇರೋದನ್ನ ನಾನು ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಮಾಡ್ತಾ ಇದ್ದೀನಿ. ಇದನ್ನೇನೆ ಕಮಾಂಡ್ ಮೂಲಕ ಜಸ್ಟ್ MKDIR, ಮೇಕ್ ಡೈರೆಕ್ಟರಿ, ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿ, ಫೋಲ್ಡರ್ ಇಲ್ಲೂ ನಾನು ಫೋಲ್ಡರ್ಗೆ ಒಂದು ಹೆಸರು ಕೊಡಬೇಕು. ಸೊ MKDIR ಮತ್ತೆ ಅದು ಫೋಲ್ಡರ್ ಹೆಸರು ಕೊಟ್ರೆ ಅದೊಂದು ಸಿಂಪ್ಲೆಸ್ಟ್ ಕಮಾಂಡ್. ಇದೊಂದು ಎಕ್ಸಾಂಪಲ್. ಸೊ ಈ ತರ ತುಂಬಾ ಕಮಾಂಡ್ಸ್ ಇದೆ, ಅಂದ್ರೆ ಯೂಜ್ ನಂಬರ್ ಆಫ್ ಕಮಾಂಡ್ಸ್ ಅಲ್ಲ, ಅರೌಂಡ್ ನಾನು 20-30 ಕಮಾಂಡ್ಸ್. ಇದನ್ನ ಕಲ್ತ್ರೆ ನಾನು ಕ್ಲೌಡ್ ನ ನನ್ನ ಕಮಾಂಡ್ಸ್ ಮೂಲಕ, ಲಿನಕ್ಸ್ ಕಮಾಂಡ್ಸ್ ಮೂಲಕ ನಾನು ಹ್ಯಾಂಡಲ್ ಮಾಡಬಹುದು. ನೆಕ್ಸ್ಟ್, ನನಗೆ ಆಟೋಮೇಷನ್ ಸ್ಕಿಲ್ಸ್ ಇರಬೇಕು, ಆಟೋಮೇಷನ್ ಮೈಂಡ್ ಸೆಟ್ ಇರಬೇಕು. ಅಂದ್ರೆ ಯಾವ ರೀತಿ ಅಂತ ಹೇಳಿದ್ರೆ, ನನ್ಗೆ ಒಂದು ಪ್ರೊಸೆಸ್ ಅರ್ಥ ಆದ್ರೆ ಇದನ್ನ ಯಾವ ರೀತಿ ಆಟೋಮೇಟ್ ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇರಬೇಕು. ಸೊ ಇದು ಎಲ್ಲ ನಾವೀಗ ಯಾವುದೇ ಪ್ರೊಫೆಷನ್ ಇಂದ ಬರ್ತಾ ಇದ್ರು ಇಲ್ಲ ಅಂತ ಹೇಳಿದ್ರೆ, ನಮ್ಗೆ ಬೇಸಿಕ್ ನಾಲೆಡ್ಜ್ ಇದ್ರು ಈ ಒಂದು ಮೈಂಡ್ ಸೆಟ್ ಆಟೋಮ್ಯಾಟಿಕಲಿ ಪ್ರತಿಯೊಬ್ಬರಿಗೂ ಇರುತ್ತೆ. ಮತ್ತೆ ಈ ಪ್ರತಿಯೊಂದು ಅಪ್ಲಿಕೇಶನ್ ಯಾವ ರೀತಿ ಕ್ಲೌಡ್ಗೆ ಹೋಗ್ತಾ ಇದೆ, ನನ್ನ ಕೋಡ್ ಕ್ಲೌಡ್ ಅಲ್ಲಿ ಯಾವ ರೀತಿ ವರ್ಕ್ ಆಗ್ತಾ ಇದೆ, ಇದ್ರ ಬಗ್ಗೆ ಗೊತ್ತಿರಬೇಕು. ಸೊ ಟೂಲ್ಸ್ ಯಾವ್ದ್ಯಾವ್ದು ಅಂತ ಕೇಳಿದ್ರೆ, AWS,
ಗಿಟ್ಟು, ಡಾಕರ್, ಕ್ಯೂಬರ್ನೇಟಿಸ್ ಮತ್ತೆ CI/CD ಟೂಲ್ಸ್. ಓಕೆ, ಸೊ AWS ಹೇಳಿದ ತರ ಒಂದು ಕ್ಲೌಡ್ ಪ್ಲಾಟ್ಫಾರ್ಮ್ ಅದು. ನೆಕ್ಸ್ಟ್ ಗಿಟ್. ನಾನೀಗ ಪ್ರತಿಯೊಂದು ಅಪ್ಲಿಕೇಶನ್ ಬ್ಯಾಕ್ ಎಂಡ್ ಅಲ್ಲಿ ಏನಿರುತ್ತೆ, ಪ್ರತಿಯೊಂದು ಅಪ್ಲಿಕೇಶನ್ ಬ್ಯಾಕ್ ಎಂಡ್ ಅಲ್ಲೂ ನಮಗೆ ಕೋಡ್ ಇರುತ್ತೆ. ಆ ಕೋಡ್ ಅನ್ನ ನಾನು ಸೇವ್ ಮಾಡ್ತಾ ಇದ್ದೀನಿ, ರಿಟ್ರೀವ್ ಮಾಡ್ತಾ ಇದ್ದೀನಿ, ಚೇಂಜ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾನೊಂದು ಡೆವಲಪರ್ ಆಗಿದ್ರೆ ನನಗೆ ಕೆಲಸ, ಡೆವಲಪರ್ ಟೆಸ್ಟರ್ಸ್ ಈ ಕೆಲಸ ಮಾಡಿರ್ತೀವಲ್ವಾ, ಸೊ ಅದನ್ನೆಲ್ಲ ಮೇಂಟೈನ್ ಮಾಡೋದು ಕಿಟ್. ಅದೇ ರೀತಿ ಡಾಕರ್ ಮತ್ತೆ ಕ್ಯೂಬರ್ನೇಟಿಸ್ ಆ ಕೋಡ್ ಅನ್ನ ಕಂಬೈನ್ಡ್ ಆಗಿರೋದಕ್ಕೆ ಯಾವ ರೀತಿ ಹೆಲ್ಪ್ ಮಾಡುತ್ತೋ ಆ ತರ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಸರ್ಟಿಫಿಕೇಶನ್ಸ್ ಯಾವುದು? ಕ್ಲೌಡ್ ಮೇಲೆ ನಮ್ಗೆ ಸರ್ಟಿಫಿಕೇಶನ್ಸ್ ಇದೆ. AWS ಕ್ಲೌಡ್ ಪ್ರಾಕ್ಟೀಷನರ್ ಮತ್ತೆ AWS ಸೊಲ್ಯೂಷನ್ ಆರ್ಕಿಟೆಕ್ಟ್. ಸೊ ಈ ತರ ಪವರ್ಫುಲ್ ಸರ್ಟಿಫಿಕೇಶನ್ಸ್ ನಮಗೆ ಈ ಕ್ಲೌಡ್ ಮತ್ತೆ ಡೆವಾಪ್ಸ್ ರೂಲ್ಗೆ ಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಈಗ ನೆಕ್ಸ್ಟ್ ಕ್ವಶನ್ ಏನು ಅಂತ ಹೇಳಿದ್ರೆ, ನಾವು ಯಾವ ತರ ಟೂಲ್ಸ್, ಇಲ್ಲ ಅಂತ ಹೇಳಿದ್ರೆ ಈ ಪರ್ಟಿಕ್ಯುಲರ್ ಟೂಲ್ಸ್ ನಾನು ಮೆನ್ಷನ್ ಮಾಡಿದ ಟೂಲ್ಸ್ AWS, ಡಾಕರ್, ಜೆಂಕಿನ್ಸ್, ಕ್ಯೂಬರ್ನೇಟಿಸ್, ಈ ತರ ಟೂಲ್ಸ್ ನ ಕಲಿಯೋದ್ರಿಂದ ನನ್ನ ಪೇ, ನಾವೀಗ ಪ್ರತಿಯೊಬ್ರು ಕೆಲಸ ಮಾಡೋದು ಪರ್ಟಿಕ್ಯುಲರ್, ಪ್ರತಿಯೊಬ್ರು ಪ್ಯಾಷನ್ಗೋಸ್ಕರನೂ ಕೆಲಸ ಮಾಡ್ತೀವಿ. ಬಟ್ ದ ಎಂಡ್ ಆಫ್ ದ ಡೇ ಪ್ರತಿಯೊಬ್ಬರಿಗೂ ಬ್ಯಾಕ್ ಆಫ್ ದ ಮೈಂಡ್ ಏನೇ ಮಾಡ್ಲಿಕ್ಕೆ ಹಣ ಬೇಕೇ ಬೇಕು. ಸೊ ನಮ್ಮ ಸ್ಯಾಲ್ರಿ ಯಾವ ರೀತಿ ಬೂಸ್ಟ್ ಆಗುತ್ತೆ? ಟೆಕ್ನಾಲಜಿ ಈಗ ಇಂಡಸ್ಟ್ರೀಸ್ ಅಲ್ಲಿ ವರ್ಕ್ ಆಗ್ತಿದೆ. ಟೆಕ್ನಾಲಜಿ ಇಂಡಸ್ಟ್ರಿಯಲ್ಲಿ ಏನಕ್ಕೆ ವರ್ಕ್ ಆಗ್ತಾ ಇದೆ? ಏನಕ್ಕೆ ಅಂತ ಹೇಳಿದ್ರೆ ಕಂಪನಿಗೆ ಆ ಟೆಕ್ನಾಲಜಿ ಗೊತ್ತಿರೋ ಜನ ಬೇಕು. ಸೊ ಕಂಪನಿಗೆ ಆ ಟೆಕ್ನಾಲಜಿ ಗೊತ್ತಿರೋ ಜನ ಬೇಕು ಅಂತ ಹೇಳಿದ್ರೆ ಎಲ್ಲಾರ್ಗೂ ಆ ಟೆಕ್ನಾಲಜಿ ಗೊತ್ತಿರಲ್ಲ. ಸೊ ಯಾರಿಗ್ ಗೊತ್ತಿದೆ ಅವ್ರನ್ನ ಫಿಲ್ಟರ್ ಮಾಡಿ ಅವ್ರಿಗೆ ಪೇ ಮಾಡಿ. ಸೊ ಯೂಶಲಿ ನನ್ನ ನಾರ್ಮಲ್ ಕೆಲಸ ಮಾಡೋದಕ್ಕಿಂತ ಈ ತರ ಇದೊಂಥರ ಪ್ರತಿಯೊಂದು ಇಂಡಸ್ಟ್ರಿಗೂ ಬೇಕಾಗಿದೆ. ಈಗ ಕ್ಲೌಡ್ ಪ್ರತಿ ಇಂಡಸ್ಟ್ರಿಗೂ ಬೇಕು, ಕ್ಲೌಡ್ ಅಲ್ಲಿ ಡಿಪ್ಲಾಯ್ ಮಾಡೋದು ಪ್ರತಿ ಇಂಡಸ್ಟ್ರಿಗೂ ಬೇಕು. ಸೊ ಈ ತರ ಪ್ರತಿ ಇಂಡಸ್ಟ್ರಿಗೂ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈ ಟೆಕ್ನಾಲಜೀಸ್ ಪ್ರತಿಯೊಂದು ಇಂಡಸ್ಟ್ರಿಗೂ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈ ಟೆಕ್ನಾಲಜೀಸ್ ಮೇಜರ್ ಆಗಿ ಇಂಪಾರ್ಟೆಂಟ್ ಆಗಿದೆ. ಸೊ ಈ ಟೂಲ್ಸ್ ನ ಕಲಿಯೋದ್ರಿಂದ ನಮ್ಮ ನಾರ್ಮಲ್ ಪೇಗಿಂತ ಈಸಿಲಿ 30-70% ನಮ್ ನಾರ್ಮಲಿ ಕ್ಲೌಡ್ ಇಂಜಿನಿಯರ್ಸ್ ನಾರ್ಮಲ್ ಪೇಗಿಂತ 30-70% ಎಕ್ಸ್ಟ್ರಾ. ದಿಸ್ ಇಸ್ ಗ್ಲೋಬಲಿ, ಆಯ್ತಾ? ನೀವು ಹೋಗಿ ಗೂಗಲ್ ಅಲ್ಲಿ ಚೆಕ್ ಮಾಡಿದ್ರು ನಿಮ್ಗೆ ಇದು ಇನ್ಫಾರ್ಮೇಶನ್ ಬರುತ್ತೆ. 30-70% ವರೆಗೂ ಈಸಿಲಿ ನಾರ್ಮಲ್ ಪೇಗಿಂತ. ಈಗ ಟೆಸ್ಟರ್ ಇಲ್ಲ ಡೆವಲಪರ್ ₹100 ದುಡಿತಾ ಇದ್ರೆ ಅರೌಂಡ್ ಅದೇ ಟೆಸ್ಟರ್ ಇಲ್ಲ ಡೆವಲಪರ್ ಅವ್ರಿಗೆ ಕ್ಲೌಡ್ ನಾಲೆಡ್ಜ್ ಇದ್ರೆ ಅವರು ₹100 ಜಾಗದಲ್ಲಿ ₹500 ಇಲ್ಲ ಅಂದ್ರೆ ₹700 ದುಡಿತಾ ಇರ್ತಾರೆ. ಓಕೆ, ಸೊ ಏನಕ್ಕೆ ಅಂತ ಹೇಳಿದ್ರೆ ಈ ಟೂಲ್ಸ್ ನಮ್ಗೆ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಾನು ಬರೀತಾ ಇರೋ ಕೋಡ್ ನ, ಇಲ್ಲ ಅಂತ ಹೇಳಿದ್ರೆ ನಾನು ಬಿಲ್ಡ್ ಮಾಡಿರೋ ಅಪ್ಲಿಕೇಶನ್ ಇಲ್ಲ ಪ್ರಾಜೆಕ್ಟ್ ನ ಎಷ್ಟು ಬೇಗ ನಾನು ನನ್ನ ಕಸ್ಟಮರ್ಸ್ಗೆ ಡೆಲಿವರ್ ಮಾಡಬಹುದು. ಆಯ್ತಾ? ಈ ಟೂಲ್ಸ್ ಯಾವುದು? ಫಸ್ಟ್ AWS ಯಾವ ತರ ಟೂಲು? AWS ಬಂದು ಒಂದು ಕ್ಲೌಡ್ ಪ್ಲಾಟ್ಫಾರ್ಮ್. ಏನಿದು ಕ್ಲೌಡ್ ಪ್ಲಾಟ್ಫಾರ್ಮ್ ಅಂದ್ರೆ, ನಾನು ನನ್ನ ಅಪ್ಲಿಕೇಶನ್ ನ, ಈಗ ನಾವೇನ್ ಝೂಮ್ ಯೂಸ್ ಮಾಡ್ತಾ ಇದೀವಲ್ಲ, ಈ ಝೂಮ್ ಅಪ್ಲಿಕೇಶನ್ ನ ಜನ ಯೂಸ್ ಮಾಡೋದು ಎಷ್ಟು ಬೇಗ ಯೂಸ್ ಮಾಡ್ಬೋದು. ನಾಟ್ ಓನ್ಲಿ ಎಷ್ಟು ಬೇಗ, ಈಗ ಪರ್ಟಿಕ್ಯುಲರ್ ಈಗ 50 ಜನ ಈ ಕಾಲಲ್ಲಿ ಇದೀವಿ, ಅದೇ 100 ಜನ ಒಟ್ಟಿಗೆ ಈ ಕಾಲಿಗೆ ಬಂದ್ರೆ ಹೆಂಗ್ ಹ್ಯಾಂಡ್ಲ್ ಮಾಡೋದು, ಅದೇ 1000 ಜನ ಬಂದ್ರೆ ಹೆಂಗ್ ಹ್ಯಾಂಡ್ಲ್ ಮಾಡೋದು. ಸೊ ಎಲ್ಲಾ ಡೀಟೇಲ್ಸ್ ಆಲ್ರೆಡಿ ಕೋಡ್ ಮಾಡಿ ನಾನು ನನ್ನ ಕ್ಲೌಡ್ ಅಲ್ಲಿ ಇಟ್ಟಿರ್ತೀನಿ. ಆ ಕ್ಲೌಡ್ ಅಲ್ಲಿ ಈ ಕಾನ್ಫಿಗರೇಷನ್ಸ್ ಎಲ್ಲ ಮಾಡೋದು ನನ್ನ ಡೆವಾಪ್ಸ್ ಇಂಜಿನಿಯರ್. 100 ಜನ ಬಂದ್ರೆ ಎಷ್ಟು ಜಾಗ ಬೇಕು? ಈಗ ಅಂದ್ರೆ ಫಾರ್ ಎನ್ ಎಕ್ಸಾಂಪಲ್, ಏನ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಈಗ ನಾವು ಗೂಗಲ್ ಡ್ರೈವ್ ನ ಯೂಸ್ ಮಾಡಿದೀವಿ, ಕರೆಕ್ಟಾ? ನಾವು ಗೂಗಲ್ ಡ್ರೈವ್ ನ ನಮ್ಮ ಫೋಟೋಸ್ ವಿಡಿಯೋಸ್ ಎಲ್ಲ ಸೇವ್ ಮಾಡ್ಲಿಕ್ಕೆ ಯೂಸ್ ಮಾಡಿದೀವಾ? ಎಸ್ ಕರೆಕ್ಟ್ ಅಲ್ವಾ? ಕರೆಕ್ಟ್ ಅಲ್ಲ? ಸೊ ನಾನು ಗೂಗಲ್ ಡ್ರೈವ್ ನಾವು ಪ್ರತಿಯೊಬ್ರು ಯೂಸ್ ಮಾಡಿದೀವಿ. ನಾವು ಗೂಗಲ್ ಡ್ರೈವ್ ಅಲ್ಲಿ ಏನ್ ಮಾಡ್ತಾ ಇದೀವಿ? ನಮ್ಮ ಫೋಟೋಸು, ನಮ್ಮ ಇಮೇಜಸ್, ನಮ್ಮ ವಿಡಿಯೋಸು, ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ನಾವು ಸೇವ್ ಮಾಡ್ತಾ ಇದೀವಿ, ಕರೆಕ್ಟ್ ಅಲ್ವಾ? ಸೊ ನಾವು ಈ ಎಲ್ಲಾ ಡೀಟೇಲ್ಸ್ ನ ನಮ್ಮ ಕ್ಲೌಡ್ ಅಲ್ಲಿ ಸೇವ್ ಮಾಡ್ತಾ ಇದೀವಿ. ಡ್ರೈವ್ ಇಸ್ ನಥಿಂಗ್ ಬಟ್ ಕ್ಲೌಡ್ ಅಲ್ಲಿ ಸೇವ್ ಮಾಡ್ತಾ ಇದೀವಿ. ಸೊ ನೀವು ಪ್ರತಿಯೊಬ್ರು ನಿಮ್ ಫೋನ್ ಅಲ್ಲಿ ಈ ಡೇಟಾ ಎಷ್ಟು ಫಿಲ್ ಆಗಿದೆ ಅನ್ನೋದು ಇನ್ಫಾರ್ಮೇಶನ್ ಇರುತ್ತೆ. 15 GB 1 GB ಫಿಲ್ ಆಗಿದೆ, 2 GB ಫಿಲ್ ಆಗಿದೆ, 3 GB ಫಿಲ್ ಆಗಿದೆ, ಕರೆಕ್ಟಾ? ಎಸ್, ನಾವು ನೋಡಿದೀವಲ್ವಾ? ಇದು 15 GB ಅಲ್ಲಿ ನಿಮ್ಗೆ ಇನ್ನು 2 GB ಇದೆ, 3 GB ಇದೆ, 4 GB ಇದೆ, ಈ ತರ ಬರುತ್ತೆ, ಕರೆಕ್ಟ್ ಅಲ್ವಾ? ಅದೇ ರೀತಿ ಕ್ಲೌಡ್ ಅಲ್ಲಿ ಕೂಡ ಇಷ್ಟು ಜನ ಕಸ್ಟಮರ್ಸ್ ಯೂಸ್ ಮಾಡ್ಬೇಕಾದ್ರೆ ಎಷ್ಟು ಸ್ಪೇಸ್ ಬೇಕು ಅದ್ರ ಮೇಲೆ ಪೇಮೆಂಟ್ಗಳು ನಡೆಯುತ್ತೆ. ಓಕೆ, ಸೊ ಈಗ ನಾನು 100 ಜನ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ನಾನು 100 ಜನ ಯೂಸ್ ಮಾಡ್ಬೇಕಾದ್ರೆ ನನ್ನ ಕ್ಲೌಡ್ ಅಲ್ಲಿ ಇಷ್ಟು ಜಾಗ ಸಾಕು. ಅದೇ 1,00,000 ಜನ ಯೂಸ್ ಮಾಡಿದ್ರೆ ಇಷ್ಟು, ಅದೇ 1,00,00,000 ಜನ ಯೂಸ್ ಮಾಡಿದ್ರೆ ಇಷ್ಟು. ಸೊ 1,00,00,000 ಜನ ಯೂಸ್ ಮಾಡ್ಬೇಕಾದ್ರೆ ಇಷ್ಟಕ್ಕೂ ಪೇಮೆಂಟ್ ಮಾಡಬೇಕು, 1,00,000 ಜನ ಯೂಸ್ ಮಾಡ್ಬೇಕಾದ್ರೆ ಇಷ್ಟಕ್ಕೂ ಪೇಮೆಂಟ್ ಮಾಡಬೇಕು, 100 ಜನ ಯೂಸ್ ಮಾಡ್ಬೇಕಾದ್ರೆ ಇಷ್ಟಕ್ಕೂ ಪೇಮೆಂಟ್. ಇದೆಲ್ಲಾನು ಮನಿ ರಿಲೇಟೆಡ್ ಅಲ್ವಾ? ಈಗ ಇದು ಪ್ರತಿಯೊಂದು ಮನಿ ರಿಲೇಟೆಡ್. ಸೊ ಈ ಕಾನ್ಫಿಗರೇಷನ್ ಡೆವಾಪ್ಸ್ ಮಾಡ್ತಾರೆ. ಸೊ ಡೆವಾಪ್ಸ್ ಏನ್ ಮಾಡ್ತಾರೆ? ಓಕೆ, 100 ಜನ ಬೇಕಾದಾಗ ಬರೀ ಇಷ್ಟು ಮಾತ್ರ ಯೂಸ್ ಮಾಡು,
1000 ಜನಕ್ಕೆ ಇಷ್ಟು ಮಾತ್ರ ಯೂಸ್ ಮಾಡು, ಕೋಟಿ ಜನಕ್ಕೆ ಇಷ್ಟು ಯೂಸ್ ಮಾಡು. ಸೊ ಏನ್ ಮಾಡ್ತಿದ್ದಾರೆ, ಒಂದು ಡೆವಾಪ್ಸ್ ಇಂಜಿನಿಯರ್ ಕಂಪನಿದು ಪ್ರಾಫಿಟ್ ಅಂಡ್ ಲಾಸ್ ಮೇಲೆ ಡೈರೆಕ್ಟ್ ಆಗಿ ಡಿಪೆಂಡ್ ಆಗಿರ್ತಾರೆ. ಕ್ಲೌಡ್ ಇಂಜಿನಿಯರ್ಸು, ಡೆವಾಪ್ಸ್ ಇಂಜಿನಿಯರ್ಸ್ ಕಂಪನಿದು ಪ್ರಾಫಿಟ್ ಅಂಡ್ ಲಾಸ್ ಮೇಲೆ ಡೈರೆಕ್ಟ್ ಆಗಿ ಡಿಪೆಂಡ್ ಆಗಿರ್ತಾರೆ. ಸೊ ಆದ್ರಿಂದ ಪ್ರತಿಯೊಂದು ಕಂಪನಿಗೂ ಇದು ತುಂಬಾ ಇಂಪಾರ್ಟೆಂಟ್. ಈ ಒಂದು ರೋಲ್ ಅಲ್ಲಿ ಇರೋರು, ಈ ಟೆಕ್ನಾಲಜಿ ಕಲ್ತಿರೋರು ತುಂಬಾ ಇಂಪಾರ್ಟೆಂಟ್. ಸೊ ಆದ್ರಿಂದ ಈ ಟೆಕ್ನಾಲಜಿ ಗೊತ್ತಿರೋರಿಗೆ ಹೈಯೆಸ್ಟ್ ಪೇ ಇರುತ್ತೆ. ಓಕೆ, ಸೊ ಈ ಡಾಕರ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಈಗ ಒಂದು ಅಪ್ಲಿಕೇಶನ್ ಅಂತ ಹೇಳಿದ್ರೆ ಅದಕ್ಕೆ ಫ್ರಂಟ್ ಎಂಡ್ ಇರುತ್ತೆ, ಬ್ಯಾಕ್ ಎಂಡ್ ಇರುತ್ತೆ, ಡೇಟಾ ಬೇಸ್ ಇರುತ್ತೆ, ಕ್ಲೌಡ್ ಇರುತ್ತೆ. ಸೊ ಈ ಫ್ರಂಟ್ ಎಂಡ್, ಬ್ಯಾಕ್ ಎಂಡ್, ಡೇಟಾ ಬೇಸ್, ಕ್ಲೌಡ್ ಎಲ್ಲಾ ದೊಡ್ಡ ಫೈಲ್ಸ್ ಅಲ್ಲದೆ ಅದನ್ನೆಲ್ಲ ಕಂಬೈನ್ ಮಾಡಿ ಚಿಕ್ಕ ಫೈಲ್ ಮಾಡಿ, ಬಟ್ ವರ್ಕಿಂಗ್ ಫೈಲ್ ಆಗಿ ನಾನು ಕ್ಲೌಡ್ ಅಲ್ಲಿ ಹಾಕದೇನೆ ನನ್ನ ಡಾಕರ್. ಓಕೆ, ಮತ್ತೆ ಜೆಂಕಿನ್ಸ್ ಏನಂತ ಹೇಳಿದ್ರೆ ಒಂದು CI/CD ಟೂಲ್, ಕಂಟಿನ್ಯೂಸ್ ಇಂಟಿಗ್ರೇಷನ್, ಕಂಟಿನ್ಯೂಸ್ ಡಿಪ್ಲಾಯ್ಮೆಂಟ್. ಓಕೆ, ಇದನ್ನ ಏನ್ ಕಂಟಿನ್ಯೂಸ್ ಇಂಟಿಗ್ರೇಷನ್ ಅಂದ್ರೆ, ಡಿಪ್ಲಾಯ್ಮೆಂಟ್ ಅಂದ್ರೆ, ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ಪ್ರತಿಯೊಂದ್ ಸತಿನೂ ನಿಮ್ಮ ಫೋನ್ ಅಲ್ಲಿರೋ ಅಪ್ಲಿಕೇಶನ್ ಗಳಿಗೆ ಅಪ್ಡೇಟ್ ಬರುತ್ತಾ? ಎಸ್, ಅಪ್ಡೇಟ್ಸ್ ಬರುತ್ತಾ? ಇನ್ಸ್ಟಾಗ್ರಾಮ್ ನ್ಯೂ ಅಪ್ಡೇಟ್, ಫೇಸ್ಬುಕ್ ನ್ಯೂ ಅಪ್ಡೇಟ್ ಬಂತಲ್ವಾ? ಸೊ ಆ ಟೈಮಲ್ಲಿ ಏನಾಗ್ತಾ ಇದೆ, ಏನೋ ಒಂದು ಎಕ್ಸ್ಟ್ರಾ ಫೀಚರ್ ಆಡ್ ಮಾಡಿದ್ದಾರೆ. ಈಗ ಒಂದು ಎಕ್ಸಾಂಪಲ್ ತಗೊಂಡ್ರೆ, ಫೇಸ್ಬುಕ್ ಅಲ್ಲಿ ಮೊದಲು ಜನ ಬರೀ ಆನ್ಲೈನ್ ಅಲ್ಲಿ ಚಾಟ್ ಮಾಡಕ್ ಆಗ್ತಾ ಇತ್ತು. ನೆಕ್ಸ್ಟ್ ಆನ್ಲೈನ್ ಅಲ್ಲಿ ಫೋಟೋ ಪೋಸ್ಟ್ ಮಾಡಕ್ ಬಿಟ್ರು, ಲೈಕ್ ಬಿಟ್ರು, ಕಮೆಂಟ್ ಬಿಟ್ರು. ಈಗ ವಿಡಿಯೋ ಪೋಸ್ಟ್ ಮಾಡಕ್ ಬಿಟ್ರು. ಈಗ ಆಮೇಲೆ ಫೋಟೋನ ಒಬ್ರಿಂದ ಇನ್ನೊಬ್ರಿಗೆ ಚಾಟ್ ಅಲ್ಲಿ ಕಳಿಸ್ಬೋದು. ಈಗ ವಿಡಿಯೋ ಕಾಲ್ ಕೂಡ ಮಾಡ್ಬೋದು. ಇದೆಲ್ಲ ಒಂದೊಂದು ಫೀಚರ್. ಸೊ ಏನಾಗ್ತಾ ಇದೆ, ಇರೋ ಪ್ರಾಡಕ್ಟ್ಗೆ ಒಂದೊಂದು ಫೀಚರ್ ಇಂಟಿಗ್ರೇಟ್ ಆಗ್ತಾ ಇದೆ. ಯಾವ ರೀತಿ ಇಂಟಿಗ್ರೇಟ್ ಆಗ್ತಿದೆ ಅಂದ್ರೆ, ಬೇರೆ ಏನೂನು ಹಾಳಾಗದೆ ಇರೋ ತರ, ಇರೋ ವರ್ಕ್ ಆಗ್ತಿರೋ ಯಾವ ಫೀಚರು ಹಾಳಾಗದೆ ಹೊಸ ಫೀಚರ್ಗಳು ಬಂದು ಜಾಯಿನ್ ಆಗ್ತಾ ಇದೆ. ಸೊ ಈ ಪ್ರೊಸೆಸ್ ನ ಹ್ಯಾಂಡಲ್ ಮಾಡೋದಕ್ಕೆ ನಂಗೆ ಜೆಂಕಿನ್ಸ್ ಇರೋದು. ಓಕೆ, ಈ ಪ್ರೊಸೆಸ್ ನ ಹ್ಯಾಂಡಲ್ ಮಾಡೋದಕ್ಕೆ ನಂಗೆ ಜೆಂಕಿನ್ಸ್ ಇರೋದು. ಸೊ ಏನ್ ಮಾಡುತ್ತೆ, ಈಗ ಮೊದಲು ಫೋಟೋ ಪೋಸ್ಟ್ ಮಾಡ್ಬೋದಿತ್ತ, ಫೋಟೋ ಜೊತೆ ವಿಡಿಯೋ ಪೋಸ್ಟ್ ಮಾಡೋದಕ್ಕೆ ನಾನು ಬರ್ದಿರೋ ಕೋಡ್ನ ಈಸಿಯಾಗಿ ಎಲ್ಲಾರ್ಗು ಅವೈಲೇಬಲ್ ಆಗೋ ತರ ನಾನು ನನ್ನ ಡಿಪ್ಲಾಯ್ಮೆಂಟ್ ಮಾಡ್ತೀನಿ. ಸೊ ನಾನು ಜೆಂಕಿನ್ಸ್ ಯೂಸ್ ಮಾಡ್ಕೊಂಡು, ನನ್ನ ಕ್ಯೂಬರ್ನೇಟಿಸ್ ಡಾಕರ್ ತರಾನೇ ವರ್ಕ್ ಆಗೋದು. ಸೊ ನಮ್ಮ ಜೆಂಕಿನ್ಸ್ ಯೂಸ್ ಮಾಡ್ಕೊಂಡು ನಾನು ಡಾಕರ್ ಮತ್ತೆ ಕ್ಯೂಬರ್ನೇಟಿಸ್ ನನ್ನ ಕೋಡ್ನೆಲ್ಲ ಒಟ್ಟಿಗೆ ಕೂಡಿಸಿ ನಾನು AWS ಕ್ಲೌಡ್ ಅಲ್ಲಿ ಜನರಿಗೆ ಕೊಡ್ತಾ ಇದ್ದೀನಿ. ಸೊ ಒಂದು ಮೇಜರ್ ಥಿಂಗ್ ಏನು ಅಂತ ಹೇಳಿದ್ರೆ, ಈ ಟೂಲ್ಸ್ ನ ಕಲಿಯೋದ್ರಿಂದ, ಯಾಕಂದ್ರೆ ಪ್ರತಿಯೊಂದು ಕಂಪನಿನೂ ಈ ಟೂಲ್ಸ್ ನ ಯೂಸ್ ಮಾಡ್ತಾ ಇದೆ. ಈಗ AWS ಬದಲು ಪ್ರತಿ ಒಂದು ಕಂಪನಿ ಅಜ್ಯೂರ್ ಯೂಸ್ ಮಾಡ್ತಾ ಇರಬಹುದು, ಆಯ್ತಾ? ಸೊ ಈಗ ಅದೆರಡೇ ಮೈನ್, ಈಗ ಮೈಕ್ರೋಸಾಫ್ಟ್ ಅಜ್ಯೂರ್ ಇಲ್ಲ ಅಂದ್ರೆ ಅಮೆಝಾನ್ AWS. ಓಕೆ, ಸೊ ಬಟ್ ಬ್ಯಾಕ್ ಗ್ರೌಂಡ್ ಟೆಕ್ನಾಲಜಿ ಸೇಮ್, ಆಯ್ತಾ? ಬ್ಯಾಕ್ ಎಂಡ್ ಅಲ್ಲಿರೋ ಟೆಕ್ನಾಲಜಿ ಸೇಮ್, ಆಯ್ತಾ? ಇವ್ರು ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಡ್ಬೋದು. ನಮ್ ಕಡೆ ನಾವೀಗ ಯಾವ ರೀತಿ ಚಪಾತಿ ಅಂತೀವೋ ಅದೇ ರೀತಿ ಈ ನಾರ್ತ್ ಸೈಡ್ ಅಲ್ಲಿ ಹೆಂಗೆ ಪುಲ್ಕ ಅಂತಾರೋ ಅಷ್ಟೇ ಡಿಫ್ರೆನ್ಸ್. ಎರಡರಲ್ಲೂ ಗೋಧಿನೇ, ಎರಡನ್ನೂ ಚಪಾತಿನೇ, ಎರಡನ್ನೂ ತವಾ ಮೇಲೆ ಬೇಯಿಸೋದು. ಅವ್ರು ಡಿಫ್ರೆಂಟ್ ಆಗಿ ಮಾಡ್ತಾರೆ, ನಾವು ಡಿಫ್ರೆಂಟ್ ಅಷ್ಟೇ. ಫ್ರಂಟ್ ಎಂಡ್ ಡಿಫ್ರೆಂಟ್ ಆಗಿರುತ್ತೆ, ಬಟ್ ಬ್ಯಾಕ್ ಎಂಡ್ ಕಾನ್ಸೆಪ್ಟ್ಸ್ ಎಲ್ಲ ಸೇಮ್ ಇರುತ್ತೆ. ಓಕೆ, ನಾವು ನಿಮ್ಮ ಕರೆಂಟ್ ರೋಲ್ಗೂನು ನಾನು ಕ್ಲೌಡ್ ಡೆವಾಪ್ಸ್ ಕಲ್ತ್ರೆ ನನಗೆ ಏನ್ ಡಿಫ್ರೆನ್ಸ್ ಆಗುತ್ತೆ, ಆಯ್ತಾ? ಸೊ ಈಗ ಏನಾಗ್ತಿದೆ ಅಂತ ಹೇಳಿದ್ರೆ, ನೀವೆಲ್ಲ ನೋಡ್ತಿರ್ಬೋದು ಏನಾಗ್ತಾ ಇದೆ, ಪ್ರತಿಯೊಂದು ಕಂಪನೀಸ್ ಅಲ್ಲೂ ಜನನ ತೆಗೀತಾ ಇದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ, ಕಂಪನಿ ಪ್ರಾಫಿಟ್ ಅಲ್ಲಿ ಇಲ್ಲ ಅಂತ ತೆಗೀತಾ ಇಲ್ಲ. ಜನ ಯಾರೂನು ಕರೆಂಟ್ ಟೆಕ್ನಾಲಜಿ ಸ್ಟ್ಯಾಂಡರ್ಡ್ಸ್ಗೆ ಅವರು ಅಪ್ಡೇಟ್ ಆಗಿಲ್ಲ ಅನ್ನೋ ಕಾರಣಕ್ಕೆ ತೆಗೀತಾ ಇರೋದು. ಏನಕ್ಕೆ ಅಂತ ಹೇಳಿದ್ರೆ, ಇನ್ನೂನು ತುಂಬಾ ಸೀನಿಯರ್ಸ್ ಇದ್ದಾರೆ. ಅಂದ್ರೆ ಈಗೆಲ್ಲ ತುಂಬಾ ಸೀನಿಯರ್ಸ್ ಇಂದನು IT ಅನ್ನೋ ಒಂದು ಫೀಲ್ಡ್ ಯಾವ ತರ ಅಂತ ಹೇಳಿದ್ರೆ, ನಿಮ್ಗೆ ಲರ್ನಿಂಗ್ಗೆ ಫುಲ್ ಸ್ಟಾಪೇ ಇಲ್ಲ. ಸೊ ನೀವು ಕಂಟಿನ್ಯೂಸ್ ಆಗಿ ಕಲಿತಾನೆ ಇರ್ತೀರಾ. ಇದಕ್ಕೆ ಮುಗಿದೇ ಇರೋ ಪ್ರೊಸೆಸ್ ಇದು. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಹಳೆ ಕಾಲದಲ್ಲಿ ಯಾವ ರೀತಿ ಸರ್ವರ್ಸ್, ಫಿಸಿಕಲ್ ಸರ್ವರ್ಸ್ ಮೇಲೆ ವರ್ಕ್ ಮಾಡ್ತಿದ್ರೋ ಅದೇ ಟೆಕ್ನಾಲಜಿ ಮೇಲೆ ಇನ್ನೂ ಕಾನ್ಸಂಟ್ರೇಟ್ ಮಾಡ್ತಿರೋರ್ನ ಮಾತ್ರ ಕಂಪನಿಗೆ ಈಗಿನ ಟೆಕ್ನಾಲಜಿ ಜೊತೆಗೆ ವರ್ಕ್ ಮಾಡಕ್ ಇವ್ರಿಗೆ ಆಗ್ತಿಲ್ಲ ಅಂತ ರಿಮೂವ್ ಮಾಡ್ತಾ ಇದ್ದಾರೆ ಹೊರತು, ಕಂಪನಿಯಲ್ಲಿ ಕೆಲಸ ಇಲ್ಲ ಅಂತಲ್ಲ. ಈಗ ನನ್ನ ಕಂಪನಿಯಲ್ಲಿ ನಿನಗೆ ಕೆಲಸ ಇಲ್ಲ ಅದಕ್ಕೆ ತೆಗಿತಾ ಇದ್ದೀನಿ ಅಂತ ಯಾವ ಕಂಪನಿನೂ ತೆಗಿತಾ ಇಲ್ಲ. ಏನಕ್ಕೆ ತೆಗಿತಾ ಇದ್ದಾರೆ ಅಂತ ಹೇಳಿದ್ರೆ, ನನಗ್ ಇರೋ ಕೆಲಸ ಟೆಕ್ನಾಲಜಿ ನಿನಗ್ ಗೊತ್ತಿಲ್ಲ, ನೀನ್ ಅದನ್ನ ಕಲ್ತಿಲ್ಲ, ಅದಕ್ಕೋಸ್ಕರ ತೆಗಿತಾ ಇದ್ದೀನಿ ಅಂತ ಕಂಪನಿಯಲ್ಲಿ ರಿಮೂವ್ ಮಾಡ್ತಾ ಇದ್ದಾರೆ. ಸೊ ಏನಾಗುತ್ತೆ, ಈ ಟೆಸ್ಟರ್ಸ್ ಆಗ್ಲಿ, ಡೆವಲಪರ್ಸ್ ಆಗ್ಲಿ, ನಂಗೆ ನೆಕ್ಸ್ಟ್ ರೋಲು ಅದೇ ಇದೆ, ಆಯ್ತಾ? ನೋಡ್ಬೋದು ನೀವು ಒಬ್ಬ ಡೆವಲಪರ್ ಆಗಿರ್ಬೋದು, ಒಬ್ಬ ಟೆಸ್ಟರ್ ಆಗಿರ್ಬೋದು, ಸಿಸ್ಟಮ್ ಇಂಜಿನಿಯರ್ ಆಗಿರ್ಬೋದು, ಡೇಟಾಬೇಸ್ ಇಂಜಿನಿಯರ್ ಆಗಿರ್ಬೋದು, ಸಪೋರ್ಟ್ ಇಂಜಿನಿಯರ್ ಆಗಿರ್ಬೋದು, ಇಲ್ಲ ಪ್ರಾಜೆಕ್ಟ್ ಇಂಜಿನಿಯರ್ ಆಗಿರ್ಬೋದು. ಈ ಎಲ್ಲಾ ರೋಲಲ್ಲಿ ಇರೋರ್ಗುನು ಈಗ ನಮ್ ಕೆಲಸದಲ್ಲಿ ನಾವು ಚೆನ್ನಾಗಿ ಮಾಡ್ತಾ ಇದೀವಿ. ನಾನು ಈ ಕ್ಲೌಡ್ ನ ಇಂಟಿಗ್ರೇಟ್ ಮಾಡ್ಕೊಂಡ್ರೆ, ನಾನು ಈ ಕ್ಲೌಡ್ ಬಗ್ಗೆ ತಿಳ್ಕೊಂಡು, ಈ ಕ್ಲೌಡ್ ಬಗ್ಗೆ ನಾನೇನಾದ್ರು ಇಂಟಿಗ್ರೇಟ್ ಮಾಡ್ಕೊಂಡ್ರೆ, ಸೊ ಅವಾಗ ನನಗೆ ಅದು ಆಡೆಡ್ ಅಡ್ವಾಂಟೇಜ್. ಈಗ ಯಾರು ನಾನು ಓಡ್ತಿರೋ ರೇಸ್ ಅಲ್ಲಿ ನನಗಿಂತ
ನಾನೇ ಆಲ್ರೆಡಿ ಇದೆಲ್ಲ ಟೂಲ್ಸ್ ಬಗ್ಗೆ ನಾನು ತಿಳ್ಕೊಂಡಿದ್ರೆ ನೆಕ್ಸ್ಟ್ ಕಂಪನಿ ಇದ್ರ ಕಡೆ ಮೂವ್ ಆಗ್ಬೇಕಾದ್ರೆ ನಾನು ಫಸ್ಟ್ ಆಗಿರ್ತೀನಿ ಅವ್ರ ಚಾಯ್ಸ್ ಅಲ್ಲಿ. ಓಕೆ, ಸೊ ಈಗ ಡೆವಲಪರ್ಗೆ ನಾನೊಬ್ಬ ಡೆವಲಪರ್ ಆಗಿ ನಂಗೆ ಕೋಡ್ ಬರೀಲಿಕ್ಕೆ ಗೊತ್ತು. ನನಗೆ ಕೋಡ್ ಬರ್ದಿದ್ ಕೋಡ್ನ ನಾನೇನ್ ಮಾಡ್ತಾ ಇದ್ದೀನಿ, ಕೋಡ್ ಬರ್ದ್ಬಿಟ್ಟು ಮರ್ಜ್ ಮಾಡ್ತಾ ಇದ್ದೀನಿ, ಗಿಟ್ಟಲ್ಲಿ ಆಗ್ತಾ ಇದ್ದೀನಿ. ಅದೇ ಅದೇ ಗಿಟ್ಟಲ್ಲಿ ಆಗ್ತಾ ಇರೋದನ್ನ ಜನರಿಗೆ ಯೂಸ್ ಮಾಡೋ ತರ ಕ್ಲೌಡ್ ಅಲ್ಲಿ ಹೆಂಗ್ ಹಾಕೋದು ಅಂತ ಕಲಿತ್ರೆ, ಸೊ ನನಗೀಗ ಡೆವಾಪ್ಸ್ ಇಂಜಿನಿಯರ್ ರೋಲು ನಾನೇ ಮಾಡಿದೆ. ಅದೇ ರೀತಿ ಟೆಸ್ಟರ್ ಕೂಡ ಅಷ್ಟೇ. ಈಗ ಟೆಸ್ಟರ್ ಮತ್ತೆ ಡೆವಾಪ್ಸ್ ಅನ್ನೋ ಸಪರೇಟ್ ರೋಲ್ ಇಲ್ಲ, ಕ್ಯೂ ಎ ಆಪ್ಸ್ ನ ಹುಡುಕ್ತಾ ಇದ್ದಾರೆ, ಕ್ಯೂ ಎ ಪ್ಲಸ್ ಡೆವಾಪ್ಸ್. ಸೊ ಈಗ ಕ್ಯೂ ಎ ಟೆಸ್ಟ್ ಮಾಡ್ತಾರೆ, ಟೆಸ್ಟ್ ಮಾಡಿದ ತಕ್ಷಣ ಡಿಪ್ಲಾಯ್ಮೆಂಟ್ ಡೆವಾಪ್ಸ್ ಅನ್ನು ಕಲ್ತ್ರೆ ಅದು ನಮ್ಗೆ ಆಬ್ವಿಯಸ್ಲಿ ಆಡೆಡ್ ಅಡ್ವಾಂಟೇಜ್. ಅದೇ ರೀತಿ ಸಿಸ್ಟಮ್ ಇಂಜಿನಿಯರ್, ಡೇಟಾಬೇಸ್ ಇಂಜಿನಿಯರ್. ಈಗ ಡೇಟಾಬೇಸ್ ಎಲ್ಲ ಮೊದಲೆಲ್ಲ ನಮ್ಮ MySQL ಇದನ್ನೆಲ್ಲ ನಾನು ಲೋಕಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ, ಇಲ್ಲ ಒಂದು ಅಪ್ಲಿಕೇಶನ್ ಮೂಲಕ ವರ್ಕ್ ಮಾಡ್ತಾ ಇದ್ದೆ. ಈಗ ಅದು ಎಲ್ಲ ಕ್ಲೌಡ್ ಅಲ್ಲೇ ಸಿಗುತ್ತೆ. ಈಗ ಡೈನಮೋ ಡಿಬಿ ಅಂತೀವಿ, ಮಾಂಗೋ ಡಿಬಿ ಅಂತೀವಿ, ಇದೆಲ್ಲಾನು ಕ್ಲೌಡ್ ಅಲ್ಲೇ ಇದೆ. ಸೊ ಡೇಟಾಬೇಸ್ ಇಂಜಿನಿಯರ್ ಆ ಕ್ಲೌಡ್ ಅಲ್ಲಿ ಡೇಟಾ ಯಾವ ರೀತಿ ಸೇವ್ ಆಗ್ತಾ ಇದೆ, ಹೆಂಗ್ ರಿಟ್ರೀವ್ ಮಾಡೋದು, ಎಷ್ಟು ಈಸಿಯಾಗಿ ರಿಟ್ರೀವ್ ಮಾಡೋದು ಅಂತ ಕಲಿತ್ರೆ ಆಬ್ವಿಯಸ್ಲಿ ಅವ್ರಿಗೆ ಅಡ್ವಾಂಟೇಜ್. ನೆಕ್ಸ್ಟ್ ಸಪೋರ್ಟ್ ಇಂಜಿನಿಯರ್ಸ್. ಈಗ ನಾನು ಪರ್ಟಿಕ್ಯುಲರ್ ಒಂದು ಕಂಪ್ನಿ ಸಪೋರ್ಟ್ ಇಂಜಿನಿಯರ್ ಆಗಿದ್ದೀನಿ. ಈಗ ನಾನು ಅಮೆಝಾನ್ ಅಲ್ಲಿ ಸಪೋರ್ಟ್ ಇಂಜಿನಿಯರ್ ಆಗಿದ್ದೀನಿ. ಈಗ ಅಮೆಝಾನ್ ಅಲ್ಲಿ ಸಪೋರ್ಟ್ ಇಂಜಿನಿಯರ್ ಆಗಿದ್ದೀನಿ ಅಂದ್ರೆ ಏನರ್ಥ, ಈಗ ಅಮೆಝಾನ್ ಅಲ್ಲಿ ಯಾವ್ದೋ ಆರ್ಡರ್ ಬರ್ತಾ ಇದೆ, ಆರ್ಡರ್ ಯಾರ್ದು ಸ್ಟಕ್ ಆಗಿದೆ, ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ನನ್ನ ಅಪ್ಲಿಕೇಶನ್ ಮೂಲಕ. ಅದ್ರಲ್ಲೇನೆ ನನ್ಗೆ ಕ್ಲೌಡ್ ಬಗ್ಗೆ ಗೊತ್ತಿದ್ರೆ, ಡೆವಾಪ್ಸ್ ಬಗ್ಗೆ ಗೊತ್ತಿದ್ರೆ, ಬರೀ ನಾನು ಒಂದು ಅಪ್ಲಿಕೇಶನ್ಗೆ ಆನ್ಸರ್ ಮಾಡ್ತಾ ಕೊಡದೆ, ಆನ್ಸರ್ ಮಾತ್ರ ನಾನು ಹೇಳ್ದೆ, ಇದು ಹೆಂಗ್ ಡಿಪ್ಲಾಯ್ ಆಗಿದೆ, ಎಲ್ಲಿ ಪ್ರಾಬ್ಲಮ್ ಬಂದಿರ್ಬೋದು, ಈ ನನ್ನ ಕ್ಲೌಡ್ ಅಲ್ಲಿ ಯಾವ ಸ್ಟೇಜ್ ಅಲ್ಲಿ ಇದಕ್ಕೆ ಪ್ರಾಬ್ಲಮ್ ಆಗಿದೆ, ಹೆಂಗ್ ರಿಸಾಲ್ವ್ ಮಾಡ್ಬೋದು. ಸೊ ನನ್ಗದು ಆಡೆಡ್ ಅಡ್ವಾಂಟೇಜ್. ಈಗ ಪ್ರತಿಯೊಬ್ರು ಈಗ ಕುರಿಯಿಂದ ಕುರಿ ಹೋಗೋ ತರ ಬದಲು ನಾನೊಂದು ಸಪ್ರೇಟ್ ಆಗಿ ನನ್ಗೆ ಈ ಇನ್ಫಾರ್ಮೇಶನ್ ಗೊತ್ತಿದೆ ಅಂತ ನಾನೇನಾದ್ರೂ ನನ್ನ ಸೀನಿಯರ್ಸ್ ಮುಂದೆ ಹೇಳಿದ್ರೆ ದಟ್ಸ್ ಅನ್ ಆಡೆಡ್ ಅಡ್ವಾಂಟೇಜ್. ಎಲ್ಲಾರ್ಗಿಂತ ನಾನ್ ಮುಂದೆ ಇರ್ತೀನಿ. ಮತ್ತೆ ನೀವು ರೋಲ್ ಶಿಫ್ಟ್ ಮಾಡ್ಲಿಕ್ಕೂ ಎಲ್ಲ ಸ್ಟ್ಯಾಂಜೆಂಟ್ ರೋಲ್ ಅಲ್ಲ. ಈಗ ಹೋಗ್ತಾ 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 ನಾನೊಂದು 4 ವರ್ಷ 5 ವರ್ಷ ಯಾವುದೇ ಒಂದು ರೋಲ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಕೆಲಸ ಮಾಡಿದ್ರೆ ಆ ರೋಲ್ ಸ್ಟ್ಯಾಂಜೆಂಟ್ ಆಗ್ಬಿಡುತ್ತೆ. ನಾನು ಏನ್ ಕಲಿಬೇಕು ಎಲ್ಲ ಕಲ್ತಿರ್ತೀನಿ, ಕರೆಕ್ಟ್ ಅಲ್ವಾ, ಆ ರೋಲ್ಗೆ. ಸೊ ಆ ರೋಲ್ಗೆ ಡೆವಾಪ್ಸ್ ಮತ್ತೆ ಕ್ಲೌಡ್ ಇಂಜಿನಿಯರ್ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ನಾನು ಕಲಿತ್ರೆ ದಟ್ ವಿಲ್ ಬಿ ಅನ್ ಆಡೆಡ್ ಅಡ್ವಾಂಟೇಜ್. ಕರೆಕ್ಟ್ ಅಲ್ಲ. ನೆಕ್ಸ್ಟ್ ಕಮಿಂಗ್ ಆನ್ ಟು ಅ ಪ್ರಾಜೆಕ್ಟ್ ಇಂಜಿನಿಯರ್. ಈ ಪ್ರಾಜೆಕ್ಟ್ ಇಂಜಿನಿಯರ್ ಏನ್ ಮಾಡ್ತಾರೆ, ಪ್ರಾಜೆಕ್ಟ್ ಇಂಜಿನಿಯರ್ ಒಂದು ಪ್ರಾಜೆಕ್ಟ್ ತಗೋಬರ್ತಾರೆ, ಇದನ್ನ ಪ್ರಾಜೆಕ್ಟ್ ನ ಟೆಕ್ ಲೀಡ್ ಕೊಡ್ತಾರೆ. ಇಷ್ಟು ಜನ ಡೆವಲಪರ್, ಇಷ್ಟು ಜನ ಟೆಸ್ಟರ್, ಇಷ್ಟು ಜನ ಕ್ಯೂ ಎ, ಇಷ್ಟು ಜನ ಡೆವಾಪ್ಸ್, ಇವರೆಲ್ಲ ಸೇರಿ ಈ ಪ್ರಾಜೆಕ್ಟ್ ನ ಈ ಡೇಟ್ ಇಂದ ಈ ಡೇಟ್ಗೆ ಡಿಲಿವರ್ ಮಾಡುವ ಒಂದು ಪ್ರಾಜೆಕ್ಟ್ ಇಂಜಿನಿಯರ್. ಅದೇ ನಾನು ಒಂದು ಡೆವಾಪ್ಸ್ ಇಂಜಿನಿಯರ್ ಅಂದ್ರೆ ನನಗೆ ಕ್ಲೌಡ್ ಇನ್ಫಾರ್ಮೇಶನ್ ಇದ್ರೆ ಪ್ರಾಜೆಕ್ಟ್ ಇಂಜಿನಿಯರ್ ಆಗಿ, ಓಕೆ ಈ ಇಷ್ಟು ಸ್ಪೇಸ್ ಬದಲು ಇಷ್ಟು ಸ್ಪೇಸ್ ಯಾಕೆ ಯೂಸ್ ಮಾಡ್ತಾ ಇದ್ದೀರಾ ಕ್ಲೌಡ್ ಅಲ್ಲಿ, ಇದು ನಮ್ಗೆ ಇಷ್ಟು ಕಾಸ್ಟ್ ಆಗುತ್ತೆ ಆಯ್ತಾ, ಈ ಟೆಕ್ನಾಲಜಿ ಬದಲು ಈ ಟೂಲ್ ನ ಯೂಸ್ ಮಾಡಿ ಡಿಪ್ಲಾಯ್ ಮಾಡ್ಲಿಕ್ಕೆ, ಮತ್ತೆ ಈ ಟೂಲ್ಸ್ ಮೇಲೆ ವರ್ಕ್ ಮಾಡ್ಲಿಕ್ಕೆ ಡೆವಲಪರ್ಗೆ ಎಷ್ಟು ದಿನ ಬೇಕಾಗುತ್ತೆ. ಇದೆಲ್ಲ ಬೇಸಿಕ್ ಐಡಿಯಾ ಇಂದ ನಾನು ನನ್ನ ಪ್ರಾಜೆಕ್ಟ್ ನ ತುಂಬಾ ಬೇಗ ಡಿಲಿವರ್ ಮಾಡಬಹುದು. ನಾಟ್ ಓನ್ಲಿ ಬೇಗ ಡಿಲಿವರ್ ಮಾಡಬಹುದು, ನಾನು ಬೇಗ ಡಿಲಿವರ್ ಮಾಡೋದ್ರ ಜೊತೆಗೆ ಕ್ವಾಲಿಟಿ ಪ್ರಾಜೆಕ್ಟ್ ನ ಡಿಲಿವರ್ ಮಾಡಬಹುದು. ಓಕೆ, ಸೊ ಈ ಎಲ್ಲ ಇನ್ಫಾರ್ಮೇಶನ್ ಇಂದ ಇಟ್ಸ್ ನಾಟ್ ಓನ್ಲಿ ಪರ್ಟಿಕ್ಯುಲರ್ ಒಂದು ರೋಲ್ಗೆ ಹೆಲ್ಪ್ ಆಗಲ್ಲ. ನಮ್ ಪ್ರತಿಯೊಂದು ನಾವೀಗ ಯಾವ್ಯಾವ ರೋಲ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ, ಪ್ರತಿಯೊಂದು ಡೆವಲಪರ್ ಆಗಿರಿ, ನೀವು ಟೆಸ್ಟರ್ ಆಗಿರಿ, ಸಿಸ್ಟಮ್ ಇಂಜಿನಿಯರ್ ಆಗಿರಿ, ಡೇಟಾಬೇಸ್ ಇಂಜಿನಿಯರ್ ಆಗಿರಿ, ಇಲ್ಲ ಸಪೋರ್ಟ್ ಇಂಜಿನಿಯರ್ ಆಗಿರಿ, ಪ್ರತಿಯೊಂದು ರೋಲ್ಗೂ ನಾವು ಒಂದು ಕ್ಲೌಡ್ ಮತ್ತೆ ಡೆವಾಪ್ಸ್ ನ ಕಲಿಯೋದ್ರಿಂದ ನಮ್ಗೆ ಇದು ಆಡೆಡ್ ಅಡ್ವಾಂಟೇಜ್